ಹುಟ್ಟಿದ್ರೆ ಯಾಕೆ ನಿನ್ನ ಹತ್ರ ಬಟ್ಟೆ ಇಲ್ವಾ? ಖರ್ಚಿಫ್ನ ಯಾಕೆ ಬಟ್ಟೆ ಮಾಡ್ಕೊಂಡ್ಬಿಟ್ಟಿದ್ಯಾ? ಅದೇ ಒಂದ್ ಹುಡುಗಿ ಚಡ್ಡಿ ಹಾಕೊಂಡು ಮಿಡ್ಡಿ ಹಾಕೊಂಡು ಬಂದು ನುಳ್ದು ಹಿಂಗ ಅಂತಂದ್ರೆ ಇವಳ ಚಡ್ಡಿ ಹಾಕೊಂಡು ವಿಡಿಯೋ ಮಾಡ್ತಾಳೆ. ಅಯ್ಯೋ ಅವಳು ಇಷ್ಟಿಷ್ಟು ಬಟ್ಟೆ ಹಾಕೊಂಡು ಮಾಡ್ತಾಳೆ. ಎಂತ ಜನ ಅಂದ್ರೆ ನಮ್ಮ ಸಮಾಜದಲ್ಲಿ ಇರೋದು. ನಾನು ಬಿಕಿನಿ ಹಾಕಿ ಮಾಡ್ತೀನಿ, ಚಪ್ಪಲಿ ಬಿಡೋ ಜಾಗದಲ್ಲೇ ಬಿಟ್ಬಿಡ್ಬೇಕಷ್ಟೇ. ಏನೇ ನಿನ್ ಬಟ್ಟೆ ನಂಗ್ ಬಟ್ಟೆ ಹಾಕ್ತಿಯಲ್ಲೇ, ನಿನ್ಗೆ ಮಾನ ಮರ್ಯಾದೆ? ಈಗ ಸೋನು ಅವರೇ, ನನಗೆ ನೀವು ಹೇಳ್ತಿರೋದ್ರಿಂದ ಒಂದು ಥಾಟ್ ಬಂತು. ಸೋನು ಅವ್ರು ಇವಾಗ ಕಂಟೆಸ್ಟೆಂಟ್, ಒಳಗಡೆ ಇನ್ನೊಬ್ಬ ಕಂಟೆಸ್ಟೆಂಟ್ ಇರ್ತಾನೆ. ಈ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಹಾಕ್ತಾರಲ್ಲ ಅಂಥ ಕ್ಯಾರೆಕ್ಟ್ರು ಒಬ್ಬ, ಓಕೆನಾ? ಅವ್ನು ನಿಮಗೆ ಏನೇ ನಿನ್ನ ಬಟ್ಟೆಯಲ್ಲಿ ನಂಗೆ ಬಟ್ಟೆ ಹಾಕ್ತೀಯಲ್ಲೇ, ನಿನಗೇನು ಮಾನ ಮರ್ಯಾದೆ ಇದೆಯಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟೇನೋ ಒಂದು ಕಮೆಂಟ್ ಹೊಡಿತಾನೆ ನನಗೆ. ಅವ್ನಿಗೆ ಏನು ಮಾಡ್ತೀರಾ ನೀವು? ಹಾಂ, ಏನು ಮಾಡೋದು? ಏನೂ ಮಾಡೋಕ್ಕಾಗಲ್ಲ. ಅವ್ರನ್ನ ಎಲ್ಲಿ ಬಿಡ್ಬೇಕು, ಆ ಚಪ್ಪಲಿ ಬಿಡೋ ಜಾಗದಲ್ಲೇ ಬಿಟ್ಬಿಡ್ಬೇಕು ಅಷ್ಟೇ. ಅಷ್ಟೇ. ನೋ ಕಮೆಂಟ್ಸ್. ಅವ್ನಿಗೆ ಏನು ಮಾಡಕ್ ಹೋಗಲ್ಲ ನೀವು? ಏನ್ ಮಾಡಕ್ಕಾಗುತ್ತೆ? ಅವ್ನಿಗೆ ಹೊಡಿಯಕ್ಕೆ ಹೋಗಲ್ಲ, ಅವ್ನಿಗೆ ಟಾಂಗ್ ಕೊಡಕ್ಕೂ ಹೋಗಲ್ಲ. ಟಾಂಗ್ ಟಕ್ಕ ಕೊಡ್ತಾನೆ ಇರ್ತೀನಿ, ಅದು ಇದ್ದಿದ್ದೆ ನಾನು. ಅಲ್ಲ, ನಿಮ್ ಡ್ರೆಸ್ ಮೇಲೆ ನಿಮ್ಮ ಮೇಲೆ ಕಮೆಂಟ್ ಮಾಡಿದಾನೆ, ಅವನನ್ನ ಸುಮ್ಮನೆ ಬಿಟ್ಬಿಡ್ತೀರಾ ನೀವು? ಬಿಗ್ ಬಾಸ್ ನಲ್ಲಿ ನಾನು ಬಿಕಿನಿ ಹಾಕಿ ಮಾಡ್ತೀನಿ, ನಿಮ್ಗೆ ಇಷ್ಟ ಇದ್ರೆ ನೋಡಿ, ನೋಡಿಲ್ಲ ಅಂದ್ರೆ ಬಿಟ್ಬಿಡಿ ಅಷ್ಟೇ, ಹೋಗ್ತಾ ಇರಿ. ಬಟ್ ನನ್ನ ಪ್ರೊಫೈಲ್ ಏನಕ್ಕೆ ಚೆಕ್ ಮಾಡಿ ನೋಡ್ತಾರೆ? ನನ್ನ ವಿಡಿಯೋಸ್ ಯಾಕೆ ನೋಡ್ತಾರೆ? ಇಲ್ಲಿ ಎಂತ ಜನ ಅಂದ್ರೆ ನನ್ನ ಪ್ರೊಫೈಲ್ ನೋಡ್ತಾರೆ, ನನ್ನ ಜೊತೆ ಫಾಲೋ ಮಾಡ್ತಾರೆ, ಚೆನ್ನಾಗಿ ಹಂಗೆ ಈಗ ಸೋನು ಹೀಗೆ ಸೋನು ಅಂತ ಹೇಳ್ತಾರೆ. ಬಟ್ ಬೇರೆ ಇದರಲ್ಲಿ ನಂದೇನಾದರೂ ಪೋಸ್ಟ್ ಹಾಕಿ ನೆಗೆಟಿವ್ ಆಗಿ ತೋರಿಸಿದ್ರೆ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಎಂಥ ಜನ ಅಂದರೆ ನಮ್ಮ ಸಮಾಜದಲ್ಲಿ ಇರೋದು. ಸೀರಿಯಸ್ಲಿ ನಂಗೆ ಹೇಳೋಕ್ಕೂ ಆಗಲ್ಲ ಅಂಥ ಜನ. ಅಲ್ಲಿ ಕಮೆಂಟ್ ಏನಂತ, ಇವಳ ಚಡ್ಡಿ ಹಾಕೊಂಡು ವಿಡಿಯೋ ಮಾಡ್ತಾಳೆ, ಅಯ್ಯೋ ಅವಳು ಇಷ್ಟಿಷ್ಟು ಬಟ್ಟೆ ಹಾಕೊಂಡು ಮಾಡ್ತಾಳೆ, ಅವಳದೇನಿದೆ ಬಿಡು ಹಂಗೆ ಹೀಗೆ ಅಂತ ಹೇಳ್ತಾರೆ. ಸೊ ಅವರಿಗೆಲ್ಲ ಇದೆ ಉತ್ತರ. ಈಗ ನೀವು ಕರೆಕ್ಟಾಗಿ ಅವ್ರ ಅಮ್ಮನಿಗೆ ಹುಟ್ಟಿದ್ರೆ ಈ ಥರ ಯಾರೂ ಕಮೆಂಟ್ ಹಾಕಲ್ಲ ಅಷ್ಟೇ. ಕರೆಕ್ಟಾಗಿ ಅವ್ರವ್ರ ಅಮ್ಮನಿಗೆ ಹುಟ್ಟರೆ ಕರೆಕ್ಟಾಗಿ ಮೆಸೇಜ್ ಹಾಕ್ತಾರೆ, ಇಲ್ಲಾಂದರೆ ಇಲ್ಲ ಅಷ್ಟೇ. ಈಗ ಸೋನು ಶೆಟ್ಟಿ ಅವರ ವಿಡಿಯೋಸ್ಗಳು ಸೀರೆ ಉಟ್ಕೊಂಡು ವಿಡಿಯೋ ಹಾಕಿದ್ರೆ ಚೆನ್ನಾಗಿ ಓಡುತ್ತಾ, ಶಾರ್ಟ್ ಡ್ರೆಸ್ ಹಾಕೊಂಡು ವಿಡಿಯೋ ಹಾಕಿದ್ರೆ ಚೆನ್ನಾಗಿ ಓಡುತ್ತಾ? ಜನ ಯಾವ್ದು ಇಷ್ಟಪಡ್ತಾರೆ? ಸೀರಿಯಸ್ಲಿ ಇದಕ್ಕೆ ನಂಗೆ ಗೊತ್ತಿಲ್ಲ. ನನಗನ್ಸೋ ಪ್ರಕಾರ ಜಸ್ಟ್ ನನಗೆ ಅನಿಸಿರೋದು ಹೇಳ್ಬೇಕು ಅಂತಂದರೆ, ತುಂಬ ಜನ ನಾನು ಮಾಡಲ್ ಆಗಿರೋಕ್ಕೆ ಇಷ್ಟಪಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಟ್ರೆಡಿಷ್ನಲ್ಲು ತುಂಬ ಕಮ್ಮಿ ಇಷ್ಟಪಡ್ತಾರೆ. ತುಂಬ ಜಾಸ್ತಿ ಇಷ್ಟಪಡೋದು ನಾನು ಮಾಡ್ರನ್ ಆಗಿರಬೇಕು ಅಂತ. ಮಾಡ್ರನ್ ಡ್ರೆಸ್ ನಾನು ಹಾಕಿದಾಗ ತುಂಬ ಹೈಯೆಸ್ಟ್ ಕಮೆಂಟ್ಸ್ ಬರುತ್ತೆ. ನಾನು ಇವಾಗ ನಿಮ್ಗೆ ಯಾಕೆ ಹೇಳಿದೆ ಅಂತಂದರೆ, ಈಗ ಒಂದು ಹುಡುಗಿ ಫುಲ್ ಟ್ರೆಡಿಷ್ನಲ್ ಆಗಿ ಸ್ಯಾರಿ ಉಟ್ಕೊಂಡು ತುಂಬ ಒಂಥರ ನೀಟಾಗಿ ಅವಳನ್ನ ಪ್ರೆಸೆಂಟ್ ಮಾಡ್ಕೊತಾಳೆ. ಬಟ್ ಅದಕ್ಕೆ ಅಷ್ಟು ವ್ಯೂಸ್ ಹೋಗಲ್ಲ. ಅದೇ ಒಂದು ಹುಡುಗಿ ಚಡ್ಡಿ ಹಾಕೊಂಡು ಮಿಡ್ಡಿ ಹಾಕೊಂಡು ಬಂದು ಒಂದು ನುಳ್ದು ಹಿಂಗ ಅಂತಂದ್ರೆ ವ್ಯೂಸ್ಗಳು ಮಿಲಿಯನ್ ಗಟ್ಟಲೆ ಕಿತ್ಕೊಂಡು ಹೋಗಿರುತ್ತೆ. ಜನರಿಗೆ ಬೇಕಾಗಿರೋದು ಅದೇ, ನೋಡೋದು ಅದನ್ನೇ, ಕಮೆಂಟ್ ಹಾಕೋದು ಅದಕ್ಕೇನೆ, ಮಾತು ಮಾತ್ರ ಆಡ್ತಾರೆ. ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಅಂದರೆ ಹುಡುಗಿರಿಗೆ ಆ ಪವರ್ ಇದೆ ಅಂತ ಅರ್ಥ. ಅಂದರೆ ಇವಾಗ ನಾವು ಮಾಡರ್ನ್ ಡ್ರೆಸ್ ಹಾಕಿದ್ರೆ ಹುಡುಗಿರು ಅವರ ಸೌಂದರ್ಯ ಎತ್ತು ಕಾಣಿಸುತ್ತೆ ಅಂತ. ಅವ್ರ ಸೌಂದರ್ಯ ಹಂಗಂತ ಟ್ರೆಡಿಷ್ನಲ್ ಇರೋರ್ಗು ಅಂತ ಹೇಳ್ತಾ ಇಲ್ಲ, ಎಲ್ಲದರಲ್ಲೂ ಚೆನ್ನಾಗಿ ಕಾಣುತ್ತೆ. ಬಟ್ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಅವರು ಯಾವ ಥರ ಹಾಕ್ತಾರೆ, ಅವರ ಬಾಡಿ ಲ್ಯಾಂಗ್ವೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅವರು ಚೂಸ್ ಮಾಡ್ಕೊಳೋದು ಚೆನ್ನಾಗಿರುತ್ತೆ. ಅಂದರೆ ಮಾಡ್ರನ್ ಆಗಿ ಇರೋದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್. ಸೋನು ಅವರೇ, ನಿಮ್ಮ ಕಮೆಂಟ್ ಬಾಕ್ಸ್ ನಾನು ನೋಡ್ತಿದ್ದೆ, ಅದರಲ್ಲಿ ಒಂದಷ್ಟು ಜನ ಕಮೆಂಟ್ ಹಾಕಿದ್ದಾರೆ. ಯಾಕೆ ನಿನ್ನ ಹತ್ರ ಬಟ್ಟೆ ಇಲ್ವಾ? ಖರ್ಚಿಫ್ನ ಯಾಕೆ ಬಟ್ಟೆ ಮಾಡ್ಕೊಬಿಟ್ಟಿದ್ಯಾ? ಯಾಕೆ ಎಷ್ಟು ಚಿಕ್ಕ ಚಿಕ್ಕ ಬಟ್ಟೆ ಹಾಕೋತೀಯಾ? ಮೈ ತುಂಬ ಬಟ್ಟೆ ಹಾಕೋ ಅಂತ ಅವ್ರಿಗೇನು ಹೇಳ್ತೀರಾ? ನೋಡಿದ್ದೀವಿ ಅವರೇ, ನಾನೊಂದು ಮಾತು ಹೇಳ್ತೀನಿ. ನಾನು ಸೆಕ್ಸಿಯಾಗಿದ್ದೀನಿ, ಒಳ್ಳೆ ಸ್ಟ್ರೆಚರ್ ಇದೆ. ನಾನು ಚಿಕ್ಕ ಬಟ್ಟೆ ಹಾಕೋದು ಮತ್ತು ನಾನು ತುಂಬ ಚಿಕ್ಕ ಬಟ್ಟೆ ಹಾಕೋದು ಜನಕ್ಕೆ ಇಷ್ಟ ಆಗುತ್ತೆ. ಸೊ ನಾನು ಹಾಕ್ತೀನಿ. ಅವ್ರು ನಮಗೆ ಬಂದು ಕಮೆಂಟ್ ಹಾಕೋ ಬದಲು ಸೀರೆ ಹಾಕೊತಾರಲ್ಲ, ಹೋಗಿ ಅವ್ರಿಗೆ ಕಮೆಂಟ್ ಹಾಕಲಿ, ನಮಗೆ ಹಾಕೋದ ಅವಶ್ಯಕತೆನೇ ಇಲ್ಲ ಅವರು. ಸೊ ಅಂದರೆ ಇವಾಗ ಯಾರು ಬಂದು ಕೆಟ್ಟದಾಗ ನಿಮಗೆ ನೆಗೆಟಿವ್ ಕಮೆಂಟ್ ಹಾಕ್ತಾರೆ, ಅವ್ರಿಗೆಲ್ಲ ಟ್ರೆಡಿಷ್ನಲ್ ಇಷ್ಟಪಡೋರು, ಅವ್ರು ಟ್ರೆಡಿಷ್ನಲ್ ಆಗಿರೋರಿಗೆ ಸಖತ್ತಾಗಿದೆಯಾ ಅಂತ ಕಮೆಂಟ್ ಹಾಕ್ಬೋದು. ನಿಮಗೆ ಬಂದು ಕೆಟ್ಟ ಕಮೆಂಟ್ ಹಾಕೋದು ಯಾಕೆ ಅಂತ ನನ್ನ ಕ್ವಶನು ಇದೆ ಆಗಿದೆ. ಈಗ ಅವ್ರಿಗೆ ಟ್ರೆಡಿಷ್ನಲ್ ಆಗಿರೋಕ್ಕೆ ಇಷ್ಟಪಡ್ತಾರೆ, ನಾವು ಅಂಥವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಹಂಗೆ ಹೀಗೆ ಅಂತ ಹೇಳೋ ಜನಗಳು ಹೋಗಿ ಅವರಿಗೇನೆ ಕಮೆಂಟ್ ಹಾಕ್ಕೊಳ್ಳಿ. ನಮಗೆ ಯಾಕೆ ಬಂದು ಕಮೆಂಟ್ ಹಾಕ್ತಾರೆ? ನಾಚಿಗೆಟ್ಟವು ನಮಗೆ ಬಂದು ನಮ್ಮ ಪ್ರೊಫೈಲ್ ಓಪನ್ ಮಾಡಿ ನಮ್ಮ ವಿಡಿಯೋಗೆ ಕಮೆಂಟ್ ಹಾಕ್ತಾರೆ ಅಂತಂದರೆ ಅವರು ಮೂರು ಬಿಟ್ಟವರು ಅಂತ ಅರ್ಥ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.